ರಿಂಕಲ್ಸ್ ಅಂತ ಬಂದಾಗ ನಥಿಂಗ್ ಬಟ್ ಅ ಲೈನ್ಸ್. ನಾವು ಅದನ್ನ ಒನ್ ಆಫ್ ದ ಸೈನ್ ಆಫ್ ದ ಏಜಿಂಗ್ ಅಂತಾನೆ ಹೇಳ್ಬೋದು. ಆಸ್ ದ ಏಜ್ ಅಡ್ವಾನ್ಸಸ್, ಸೊ ಎಲ್ಲಾನು ಕಂಟೆಂಟ್ ನಮಗೆ ಸ್ಕಿನ್ ಅಲ್ಲಿ ಇರುವಂತದ್ದು ಕಂಟೆಂಟ್ ಕಡಿಮೆ ಆಗ್ತಾ ಬಂದಾಗ ಸೊ ಸ್ಕಿನ್ ನಿಮ್ಗೆ ತುಂಬಾ ಸ್ಯಾಗಿ ಲೈಕ್ ಅದಕ್ಕೆ ಎಲಾಸ್ಟಿಸಿಟಿ ಕಡಿಮೆನೆ ಆಗುತ್ತೆ. ಮೋರ್ ಆಫ್ ಸ್ಕಿನ್ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು. ಸೊ ಸ್ಕಿನ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ದಿನಕ್ಕೆ 3 to 4 ಲೀಟರ್ಸ್ ನೀರು ಕುಡಿಬೇಕಾಗತ್ತೆ. ಮತ್ತೆ ಸೀಸನಲ್ ಫ್ರೂಟ್ಸ್ ಏನಿರುತ್ತೆ ಅದನ್ನ ತಗೋಬೇಕಾಗತ್ತೆ. ನಮಸ್ಕಾರ, ನಾನು ಡಾಕ್ಟರ್ ದೀಪಿಕಾ, ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಅಂಡ್ ಡರ್ಮಟಾಲಜಿಸ್ಟ್, ಪ್ರಾಕ್ಟಿಸಿಂಗ್ ಡಾಕ್ಟರ್ ಆಂಜನಪ್ಪ ಪಾಲಿಕ್ಲಿನಿಕ್, ಶರಾ ಸ್ಕಿನ್ ಕೇರ್ ಸೆಂಟರ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಇವತ್ತು ನಾನು ರಿಂಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಂಕಲ್ಸ್ ಅಂತಂದರೆ ಏನು, ಯಾವ್ಯಾವ ರೀಸನ್ಸಿಂದ ರಿಂಕಲ್ಸ್ ಆಗುತ್ತೆ, ಸೊ ಯಾವ್ಯಾವ ಥರ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ, ಯಾವ ಥರ ನಾವು ಪ್ರಿವೆಂಟ್ ಮಾಡ್ಕೋಬೋದು ರಿಂಕಲ್ಸ್ ಅಂತ. ಸೊ ರಿಂಕಲ್ಸ್ ಅಂತ ಬಂದಾಗ ನಥಿಂಗ್ ಬಟ್ ಅ ಲೈನ್ಸ್. ಸ್ಕಿನ್ ಮೇಲೆ ನಮಗೆ ಲೈನ್ಸ್ ಡೆವಲಪ್ ಆಗುತ್ತೆ. ಸೊ ರಿಂಕಲ್ಸ್ಗೆ ಹಲವಾರು ಕಾರಣ ಇದೆ. ಫಸ್ಟ್ ಬಂದು ನಾವು ಅದನ್ನು ಒನ್ ಆಫ್ ದ ಸೈನ್ ಆಫ್ ದ ಏಜಿಂಗ್ ಅಂತಲೇ ಹೇಳ್ಬೋದು. ಏನಾಗುತ್ತೆ, ಏಜಿಂಗ್ ನಾವು ಏಜ್ ಆಗ್ತಿರೋ ಹಂಗೆ ನಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಫಸ್ಟ್ ಬಂದು ಲೈನ್ಸ್ ಲೈಕ್ ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಸ್ಕಿನ್ ತುಂಬ ಡ್ರೈ ಆಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಬಂದು ನಮಗೆ ಪಿಗ್ಮೆಂಟೇಷನ್ ಫ್ರೆಕಲ್ಸ್ ಅಂತ ಹೇಳ್ತೀವಿ, ಅಥವಾ ಸ್ಕಿನ್ ಆಯಿಲ್ನೆಸ್ ಅದು ಬರೋದು ಕಡಿಮೆ ಆಗುತ್ತೆ, ಡ್ರೈನೆಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ನಮಗೇನಾಗುತ್ತೆ, ವಾಲ್ಯೂಮ್ ಲಾಸ್ ಅಂತಲೇ ಹೇಳ್ತೀವಿ. ಸೊ ಎಲ್ಲರೂ ಏಜ್ ಆಗ್ತಾ ಇದ್ದಂಗೆ ಎಲ್ಲ ಗ್ಲ್ಯಾಂಡ್ ಸೆಕ್ರೇಷನ್ಸ್ ಆಗಿರ್ಬೋದು, ಅಥವಾ ಲಾಸ್ ಆಫ್ ಫ್ಯಾಟ್ ಕೂಡ ಅಂಶನೂ ಕಡಿಮೆ ಆಗುತ್ತೆ. ಮತ್ತು ಕೊಲಾಜಿನ್ ಅನ್ನು ಎಲಾಸ್ಟಿನ್ ಅಂತ ಹೇಳ್ತೀವಿ, ಅದು ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ್ಯಸ್ ದ ಏಜ್ ಅಡ್ವಾನ್ಸಸ್, ಸೊ ಎಲ್ಲನೂ ಕಂಟೆಂಟ್ ನಮಗೆ ಸ್ಕಿನ್ನಲ್ಲಿ ಇರುವಂಥದ್ದು ಕಂಟೆಂಟ್ ಕಡಿಮೆ ಆಗ್ತಾ ಬಂದಾಗ ಸೊ ಸ್ಕಿನ್ ನಿಮಗೆ ತುಂಬಾ ಏಜಿಂಗ್ ಲೈಕ್ ತುಂಬ ಸ್ಯಾಗಿ ಲೈಕ್ ಫುಲ್ಲು ಸ್ಯಾಗಿನೆಸ್ ಅಂತ ಹೇಳಿದ್ರೆ ಲೈಕ್ ಅದಕ್ಕೆ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಸೊ ಇದು ರಿಂಕಲ್ಸ್ ಫೈನ್ ಲೈನ್ಸ್ನ ನಾವು ಬರೋದಕ್ಕೆ ರೀಸನ್ಸ್ ಫಸ್ಟ್ ಹೇಳ್ದಂಗೆ ಏಜಿಂಗ್ ಒನ್ ಆಫ್ ದ ಫ್ಯಾಕ್ಟರ್ ಒಂದು. ಸೊ ಇನ್ನು ನೆಕ್ಸ್ಟ್ ಬಂದು ಮೋರ್ ಆಫ್ ಲೈಕ್ ಯಾರು ಜಾಸ್ತಿ ಹೊರಗಡೆ ಬಿಸಿಲಲ್ಲಿ ಎಕ್ಸ್ಪೋಸ್ ಕೆಲಸ ಮಾಡ್ತಿರ್ತಾರೆ, ಸೊ ಹೊರಗಡೆ ಯಾರು ಜಾಸ್ತಿ ನಿಂತ್ಕೊಂಡಿರ್ತಾರೆ ಬಿಸಿಲಲ್ಲಿ, ಸೊ ಅಂಥವ್ರು ಸನ್ಸ್ಕ್ರೀನ್ ಯೂಸ್ ಮಾಡ್ದಂಗೆ ಕೆಲಸ ಮಾಡೋರು ಅಂಥವ್ರು ಕೂಡ ಅದು ಆ್ಯಡಪ್ ಆಗುತ್ತೆ. ಸೊ ಅಲಾಂಗ್ ವಿತ್ ದ ಏಜಿಂಗ್, ನಾರ್ಮಲ್ ಏಜಿಂಗ್ ಜೊತೆನೆ ಸೊ ಇವೆಲ್ಲ ಆ್ಯಡಪ್ ಆದಾಗ ಮತ್ತು ಜಾಸ್ತಿ ಡ್ರಗ್ಸ್ ಬೇರೆ ಮೆಡಿಸಿನ್ಸ್ ತೊಗೊತಾ ಇರ್ತಾರೆ. ಸೊ ಇದೆಲ್ಲ ಆದಾಗ ಜೆನೆಟಿಕಲಿ ಕೂಡ ನಮಗೆ ಏಜಿಂಗ್ ಅಥವಾ ರಿಂಕಲ್ಸ್ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣುತ್ತೆ. ಸೊ ಇದನ್ನು ರಿಂಕಲ್ಸ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ಕೋಬೋದು ಅಂತ ಹೇಳಿದರೆ, ಫಸ್ಟು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಮೇ ಬಿ 20 to 30 ಇಯರ್ಸಿಂದ ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ನೀವು ಅದನ್ನು ಏನಾಗುತ್ತೆ, ಅದು ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಅಂತ ಆಗುತ್ತೆ ಸ್ಕಿನ್ಗೆ. ಸೊ ಏನಾಗುತ್ತೆ, ಹೊರಗಡೆ ಎಕ್ಸ್ಪೋಸ್ ಆಗುತ್ತೆ ಸ್ಕಿನ್, ಅವಾಗ ಏನಾಗುತ್ತೆ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿಲಿ. ಸೊ ಈ ಫ್ರೀ ರ್ಯಾಡಿಕಲ್ಸ್ ನಮಗೆ ಸ್ಕಿನ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಎಲ್ಲನೂ ಕಂಟೆಂಟ್ಸ್ ಕಡಿಮೆ ಆಗುತ್ತೆ, ಲೈಕ್ ಕೊಲಾಜಿನ್ ಅದನ್ನು ಕೂಡ ಬ್ರೇಕ್ ಡೌನ್ ಆಗುತ್ತೆ, ಎಲಾಸ್ಟಿನ್ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ನು ರಿಂಕಲ್ಸ್ ಪ್ರಾಮಿನೆಂಟ್ ಆಗಿ ಕಾಣುತ್ತೆ. ಸೊ ಸನ್ಸ್ಕ್ರೀನ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಿಂಕಲ್ಸ್ನ ಪ್ರಿವೆಂಟ್ ಮಾಡ್ಕೋಬೋದು. ಇನ್ನೊಂದು ಬಂದು ಮೋರ್ ಆಫ್ ಸ್ಕಿನ್ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು. ಸೊ ಸ್ಕಿನ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಕಿನ್ ಹೈಡ್ರೇಟ್ ಆಗಿ ಇಟ್ಕೊಂಡಿರ್ಬೇಕಂದ್ರೆ ನೀವು ದಿನಕ್ಕೆ 3 to 4 ಲೀಟರ್ಸ್ ನೀರು ಕುಡಿಬೇಕಾಗತ್ತೆ. ಮತ್ತು ಸೀಸನಲ್ ಫ್ರೂಟ್ಸ್ ಏನಿರುತ್ತೆ ಅದನ್ನು ತೊಗೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್ ಇರ್ಬೋದು. ಸೊ ಪರ್ಟಿಕ್ಯುಲರ್ ಸೀಸನ್ ಮೇಲೆ ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಮನೇಲಿ ಕೂಡ ನೀವು ಸಮಥಿಂಗ್ ಲೈಕ್ ಫೇಸ್ ಪ್ಯಾಕ್ ಆಗಿರ್ಬೋದು, ಅಥವಾ ಲೈಕ್ ಕುಕ್ಕುಂಬರ್ ಥರ ಫೇಸ್ ಪ್ಯಾಕ್ಸ್ ಕೂಡ ನೀವು ಮಾಡ್ಕೋಬೋದು ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಬಂದು ಡಾಕ್ಟರ್ಸ್ ಅಡ್ವೈಸಿಂದ ನೀವು ಇಫ್ ವಾಟ್ ಆಲ್ ಪಾಸಿಬಲ್ ಪ್ರೊಸೀಜರ್ಸ್ ಕೂಡ ನೀವು ಮಾಡಿಸ್ಕೊಬೋದು. ಅದನ್ನೆಲ್ಲ ಮಾಡಿಸ್ಕೊಂಡು ನೀವು ರಿಂಕಲ್ಸ್ನ ನೀವು ಪ್ರಿವೆಂಟ್ ಮಾಡ್ಕೋಬೋದು. ನೆಕ್ಸ್ಟು ಬಂದು ಟ್ರೀಟ್ಮೆಂಟ್ ಅವೈಲೇಬಿಲಿಟಿ. ಸೊ ರಿಂಕಲ್ಸ್ ಆಲ್ರೆಡಿ ನಮಗೆ ಆಗಿದೆ, ಸೊ ಅದನ್ನು ಯಾವ ಥರ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಫಸ್ಟು ಜನರಲ್ ಮೆಜರ್ಸ್, ಪೇಷಂಟ್ಸ್ಗೆ ನಾವು ಜನರಲ್ ಮೆಜರ್ಸ್ನ ಅಡ್ವೈಸ್ ಮಾಡ್ತೀವಿ. ಸೊ ಈ ಥರ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ, ಸೊ ಎಷ್ಟು ವರ್ಷದಿಂದ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಆ್ಯಂಡ್ ಬೇರೆ ಏನಾದರೂ ತೊಂದರೆಗಳಿದೆಯಾ, ಏನು ಬೇರೆ ಬೇರೆ ಮೆಡಿಕೇಷನ್ಸ್ ಏನೋ ತೊಗೊತಾ ಇದ್ದೀರಾ. ಸೊ ಇದೆಲ್ಲ ಆದಮೇಲೆ ಅವ್ರಿಗೆ ಏನು ಕನ್ಸರ್ನ್ ಇದೆ ಫಸ್ಟ್ ಇಂಪಾರ್ಟೆಂಟ್, ಅವ್ರಿಗೆ ಲೈನ್ಸ್ ಕನ್ಸರ್ನ್ ಇದೆಯಾ, ಅಥವಾ ಅವ್ರಿಗೆ ವಾಲ್ಯೂಮ್ ಲಾಸ್ ಅದು ಲೈಕ್ ತುಂಬಾ ವಾಲ್ಯೂಮ್ ಲಾಸ್ ಥರ ಕಾಣ್ತಾ ಇದೆ, ಲೈಕ್ ಒಬ್ರಿಗೆ ಏನಾಗುತ್ತೆ ಪ್ರಾಮಿನೆಂಟ್ ಆಗುತ್ತೆ. ಸೊ ಚೀಕ್ ಅನ್ನೋದು ವಾಲ್ಯೂಮ್ ಲಾಸ್ ಆದಾಗ ಅದು ಪ್ರಾಮಿನೆಂಟ್ ಇದೆ, ಅದ್ರ ಕನ್ಸರ್ನ್ ಮೇಲೆ ನಾವು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಸೊ ದರ್ ಆರ್ ಡಿಫ್ರೆಂಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಅಂತಲೇ ಹೇಳ್ಬೋದು. ಲೈಕ್ ಇದರಲ್ಲೂ ನಾವು ಫಸ್ಟ್ ಟಾಪಿಕಲ್ ಟ್ರೀಟ್ಮೆಂಟ್ ಅಂತಲೇ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ಪೇಷಂಟ್ಸ್ ಬಂದಾಗ ನಾವು ಟಾಪಿಕಲ್ ಮಾಯ್ಶ್ಚರೈಸರ್ ಅಥವಾ ಟಾಪಿಕಲ್ ಲೈಕ್ ಸನ್ಸ್ಕ್ರೀನ್ ಅಡ್ವೈಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಲೈಕ್ ಟಾಪಿಕಲ್ ರೆಟಿನಾಯ್ಡ್ಸ್ ಅಥವಾ ಮೋರ್ ಆಫ್ ಗ್ಲೈಕೋಲಿಕ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಡಿರೈವೇಟಿವ್ಸ್ ಇರ್ಬೋದು, ಟಾಪಿಕಲ್ ವೈಟಮಿನ್ ಸಿ ಬೇಸ್ಡ್ ಟ್ರೀಟ್ಮೆಂಟ್, ಮತ್ತು ಗ್ಲುಟಾಥಿಯೋನ್ ಅಂತ ಇರುತ್ತೆ. ಸೊ ಇದೆಲ್ಲ ಅಡ್ವೈಸ್ ಟಾಪಿಕಲ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಬಂದು ಲೈಕ್ ಪ್ರೊಸೀಜರ್ಸ್ ಅಂತ ಬಂದಾಗ ಫಸ್ಟು ನಾವು ಇವಾಗ ಬೊಟಾಕ್ಸ್ ಅಂತಲೇ ಮಾಡ್ತೀವಿ. ಬೊಟಾಕ್ಸ್ ಅದನ್ನು ರಿಂಕಲ್ಸ್ ಏನು ಮಾಡುತ್ತೆ,
ರಿಂಕಲ್ಸ್ ಇರೋದನ್ನ ಅದನ್ನು ಮಸಲ್ ಮೇಲೆ ಆ್ಯಕ್ಷನ್ ಮಾಡುತ್ತೆ. ಸೊ ಅವಾಗ ನಿಮಗದು ರಿಂಕಲ್ಸ್ ಅದು ಕಾಣಿಸ್ಕೊಳ್ಳೋದು. ಒಂದ್ಸಲ ಕೆಲವರು ಪೇಷಂಟ್ಸ್ ಕೇಳ್ತಾರೆ ಮೇಡಮ್ ಒಂದ್ಸಲ ಬಟಾಕ್ಸ್ ತೊಗೊಂಡ್ರೆ ಎಷ್ಟು ತಿಂಗಳವರೆಗೂ ಇರುತ್ತೆ? ಮೇ ಬಿ 6 to 9 months ಡಿಪೆಂಡ್ಸ್ ಆನ್ ದ ಆ್ಯಕ್ಟಿವಿಟಿ ಆಫ್ ದ ಮಸಲ್ ಇರ್ಬೋದು. ಸೊ ಬೊಟಾಕ್ಸ್ ಕೂಡ ನೀವು ರಿಪೀಟೆಡಾಗಿ ಮಾಡಿಸ್ಕೋತಾ ಇರಬೇಕಾಗತ್ತೆ. ನೆಕ್ಸ್ಟ್ ಬಂದು ಮೈಕ್ರೋ ನೀಡ್ಲಿಂಗ್ ಅಂತಲೇ ಮಾಡ್ತೀವಿ. ಮೈಕ್ರೋ ನೀಡ್ಲಿಂಗ್ ಆ್ಯಂಡ್ ಆಲ್ಸೋ ಹೈಡ್ರೇಟಿಂಗ್ ಫಿಲ್ಲರ್ಸ್ ಕೂಡ ಇದೆ. ಒನ್ ಆಫ್ ದ ಮೋರ್ ಸ್ಕಿನ್ ಬೂಸ್ಟರ್ಸ್ನ ಅಡ್ವೈಸ್ ಮಾಡ್ತೀವಿ. ಅಂದರೆ ಸ್ಕಿನ್ ಬೂಸ್ಟರ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಹೈಡ್ರೇಷನ್ನ ಕೊಡುತ್ತೆ ಸ್ಕಿನ್ಗೆ. ಅವಾಗ ಏನಾಗುತ್ತೆ, ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ, ಅವಾಗ ರಿಂಕಲ್ಸ್ ಲೆಸ್ ಪ್ರಾಮಿನೆಂಟಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಡರ್ಮಲ್ ಫಿಲ್ಲರ್ಸ್ ಅಂತಲೂ ಮಾಡ್ತಾರೆ. ಎಲ್ಲೆಲ್ಲಿ ನಿಮಗೆ ವಾಲ್ಯೂಮ್ ಲಾಸ್ ಇರುತ್ತೆ, ವಾಲ್ಯೂಮ್ ಲಾಸ್ ಇದೆ, ಲೈಕ್ ಲಾಸ್ ಇದ್ದಾಗ ನಾವು ಅಲ್ಲಿ ಡರ್ಮಲ್ ಫಿಲ್ಲರ್ಸ್ನ ಸಜೆಸ್ಟ್ ಮಾಡ್ತೀವಿ. So next HIFU. So these are some of the treatment which are available for the wrinkles. So for the treatment ಅಂದರೆ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ರಿಂಕಲ್ಸ್ ಎಷ್ಟು ವರ್ಷದಿಂದ ಇದೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ವಾಟ್ ಆರ್ ಟ್ರೀಟ್ಮೆಂಟ್ ಡಿಪೆಂಡಿಂಗ್ ಆನ್ ದ ಲೈಕ್ ಪೇಷಂಟ್ಸ್ ಕಂಫರ್ಟಬಲ್ ಆಲ್ಸೋ ನಾವು ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ತೀವಿ. ಥ್ಯಾಂಕ್ ಯು.